ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಆತ್ಮರೇ ಎನ್ನೊಳು ನೀ ಅಗ್ನಿಯ ಮಳೆ ಸುರಿಸು, ಆತ್ಮರೇ ಎನ್ನೊಳು ನೀ ಜ್ವಲಿಸು ಪ್ರಜ್ವಲಿಸು. ಎಲಿಯನ ದೇವರೇ ಸುರಿಸಿರಿ ಅಗ್ನಿಯನು, ಎಲಿಶನ ದೇವರೇ ತುಂಬಿರಿ ಶಕ್ತಿಯನು. ದಾನಿಯೇಲನ ದೇವರೇ ಎಬ್ಬಿಸು ನಮ್ಮನ್ನು, ಅಗ್ನಿಯಂತೆ ಶಕ್ತಿಯಂತೆ ತುಂಬಿರಿ ಕೃಪೆಯನ್ನು. ಆತ್ಮರೇ ಎನ್ನೊಳು ನೀ ಅಗ್ನಿಯ ಮಳೆ ಸುರಿಸು, ಆತ್ಮರೇ ಎನ್ನೊಳು ನೀ ಜ್ವಲಿಸು ಪ್ರಜ್ವಲಿಸು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ಜೀವಸ್ವರಕ್ಕೆ ಮೊದಲು ಒಂದು ಸಣ್ಣ ಹಾಡನ್ನ ಹಾಡ್ತೀವಿ. ಕಾರಣ ಆ ಹಾಡನ್ನ ನೀವು ನನ್ನ ಜೊತೆ ಸೇರಿ ಹಾಡಲಿ ಎಂಬುದಾಗಿ. ಒಂದು ಬಾರಿ ಹಾಡುವುದು 2 ಬಾರಿ ಪ್ರಾರ್ಥಿಸುವುದಕ್ಕೆ ಸಮ. ಹಾಡಿನ ಪದಗಳು ನಮ್ಮಲ್ಲಿ ಅಭಿಷೇಕವಾಗಿ ಕಾರ್ಯ ಮಾಡುವಂತದ್ದಾಗಿದೆ. ಪ್ರೈಸ್ ದಿ ಲಾರ್ಡ್. ಹಾಡಿನಲ್ಲಿ ವಿಶೇಷ ಶಕ್ತಿ ಉಂಟು. ಅದರ ಬಗ್ಗೆ ಒಂದು ವಿಡಿಯೋ ಮಾತಾಡಿದ್ದೇನೆ. ಸಾಧ್ಯವಾದರೆ ಇನ್ನೊಂದು ಸಮಗ್ರವಾಗಿ ಇನ್ನೊಂದು ಮಾಡೋಣ ಅಂತ ಇದ್ದೀನಿ. ಪ್ರಾರ್ಥನೆ ಮಾಡಿ. ನಿನ್ನೆ ತುವತೈರ ಸಭೆಗೆ ಮಾತನಾಡಿದೆವು. ಅದರ ಕೊನೆಯ ಭಾಗವನ್ನ ಇವತ್ತು ಧ್ಯಾನಿಸೋಣ. ಪ್ರಕಟಣಾ ಗ್ರಂಥ 2ನೇ ಅಧ್ಯಾಯ ವಚನ 24ರಿಂದ. ಆದರೆ ತುವತೈರದಲ್ಲಿರುವ ಇನ್ನಿತರರಿಗೆ ನಾನು ಹೇಳುವುದೇನೆಂದರೆ, ಈ ದುರ್ಬೋಧನೆಯನ್ನು ನೀವು ಅವಲಂಬಿಸಲಿಲ್ಲ. ತುವೈತರ ಸಭೆಯಲ್ಲಿ 2 ಪಂಗಡ ಇತ್ತು. ಒಂದು ಪಂಗಡ ಇಸಬೆಲ್ ಎಂಬ ಸ್ತ್ರೀಯ ರೀತಿಯಲ್ಲಿ ತಪ್ಪಾದ ಪ್ರಬೋಧನೆಯನ್ನು ನೀಡಿದ. ವಿಗ್ರಹಾರಾಧನೆ ಮಾಡಬಹುದು, ಅನೈತಿಕತೆಯಲ್ಲಿ ತೊಡಗಿಕೊಳ್ಳಿಸಬಹುದು, ಅದೇನು ದೊಡ್ಡ ಪಾಪವಲ್ಲ, ತಿನ್ನುವುದು ಪ್ರಸಾದ ತಿನ್ನುವುದೇನು ಪಾಪವಲ್ಲ ಎಂದು ಮರೆಮಾಚಿ ಸುಳ್ಳನ್ನ ಬೋಧಿಸುತ್ತಾ ಅವರನ್ನ ಹಿಂಬಾಲನೆ ಮಾಡುತ್ತಿತ್ತು. ಆದರೆ ಮತ್ತೊಂದು ಗುಂಪು ಸತ್ಯವಾಕ್ಯವನ್ನ, ಸತ್ಯ ಜ್ಞಾನವನ್ನ ಪಡೆದುಕೊಂಡು ಅವರು ಮಾಡುತ್ತಿರುವ ಬೋಧನೆ ದೇವರ ವಾಕ್ಯಕ್ಕೆ ಅನುಗುಣವಾಗಿದೆ ಎಂದು ಪರಿಶೀಲಿಸಿ ದೇವರ ವಾಕ್ಯದಂತೆ ಜೀವಿಸಲು ಮನಸ್ಸು ಮಾಡಿ ಆ ದುರ್ಬೋಧನೆಯನ್ನು ಅವಲಂಬಿಸದೇ ಜೀವಿಸಿದರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೈತಾನನ ಗೂಢ ರಹಸ್ಯಗಳು ಎನ್ನಲಾಗುವ ಈ ವಿಷಯಗಳನ್ನು ನೀವು ಅರಿತುಕೊಳ್ಳಲಿಲ್ಲ. ನಿಮ್ಮ ಮೇಲೆ ಹೆಚ್ಚಿನ ಹೊರೆಯನ್ನು ಹೊರಿಸುವುದಿಲ್ಲ. ಸೈತಾನನ ನಿಗೂಢ ರಹಸ್ಯಗಳು. ನಮಗೆ ಕತ್ತಲೆ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋದಕ್ಕಿಂತ, ಕತ್ತಲೆ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು. ಕತ್ತಲೆಯ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋದಕ್ಕಿಂತ ಕತ್ತಲೆಯನ್ನು ಓಡಿಸುವ ಬೆಳಕಾದ ಯೇಸುವಿನ ಬಗ್ಗೆ ನಾವು ತಿಳಿದುಕೊಳ್ಳುವುದು ಉತ್ತಮ. ಅನೇಕರಿಗೆ ಸೈತಾನನ ಕುರಿತು ಅವನ ಒಂದು ಕಾರ್ಯಗಳು, ಅವನ ಒಂದು ಬುದ್ಧಿಶಕ್ತಿ, ಅವನ ಶಕ್ತಿ, ಅವನ ಪರಾಕ್ರಮ ಅಂತ ಹೋಗ್ತಾರೆ. ನಮಗೆ ಅದರ ಕುರಿತು ಹೆಚ್ಚಾದ ಜ್ಞಾನ ಬೇಕಾಗಿಲ್ಲ. 1 ಯೋಹಾನ 4:4ರಂತೆ ಈ ಲೋಕದಲ್ಲಿರುವ ಸೈತಾನನಿಗಿಂತಲೂ ನಿಮ್ಮೊಳಗಿರುವ ಪವಿತ್ರಾತ್ಮರು ಬಲಾಢ್ಯರು. ಆಮೇನ್ ಎಂದು ಟೈಪ್ ಮಾಡುವ. ನಮ್ಮೊಳಗಿರುವ ಪವಿತ್ರಾತ್ಮರ ಶಕ್ತಿ, ಬಲ, ಮಹಿಮೆ, ಪರಾಕ್ರಮ, ಅವರು ನಮ್ಮಲ್ಲಿ ಮಾಡುವ ಕಾರ್ಯ ಎಂಥದ್ದು ಎಂಬುದು ನಾವು ಅವರ ಕುರಿತು ಹೆಚ್ಚಾದ ಅರಿವನ್ನು ಪಡೆದುಕೊಂಡು ಪವಿತ್ರಾತ್ಮ ಭರಿತರಾಗಿ ಲೋಕವನ್ನ ನಾವು ಜಯಿಸೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾನು ಬರುವವರೆಗೆ ನೀವು ಅವಲಂಬಿಸಿರುವುದನ್ನೇ ಆಶ್ರಯಿಸಿಕೊಂಡಿದ್ದರೆ ಅಷ್ಟೇ ಸಾಕು. ನಮ್ಮ ರಕ್ಷಣೆಗೆ ಬೇಕಾದಷ್ಟು ಸತ್ಯವನ್ನ ನಾವು ತಿಳಿದುಕೊಂಡರೆ ಸಾಕು. ಇದರ ಆಳ, ಅರ್ಥ, ನಿಗೂಢತೆ ನಮಗೆ ಬೇಕಾಗಿಲ್ಲ. ಅದಕ್ಕಾಗಿ ಯೋಹನ 21:25ರಲ್ಲಿ ಪ್ರಭು ಯೇಸು ಮಾಡಿದ ಮಹತ್ ಕಾರ್ಯಗಳನ್ನ ಬರೆದಿಟ್ಟರೆ ಈ ಪ್ರಪಂಚದಲ್ಲೇ ಆ ಪುಸ್ತಕಗಳನ್ನು ಇಡಲು ಸ್ಥಳ ಇಲ್ಲ. ಅಷ್ಟರ ಮಟ್ಟಿಗೆ ಇದೆ. ನಮ್ಮ ಮನುಷ್ಯನ ಜ್ಞಾನದಲ್ಲಿ ದೇವರು ಎಷ್ಟು ಪ್ರಕಟ ಮಾಡುತ್ತಾರೋ ನಮ್ಮ ರಕ್ಷಣೆಗೆ ಬೇಕಾದದ್ದನ್ನು ನಾವು ಪಡೆದುಕೊಂಡರೆ ಸಾಕು. ಇಬ್ರಿಯ 2:1ರಲ್ಲಿ ಹುಚ್ಚು ಒಳೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳದಂತೆ ನೀವು ಪಡೆದುಕೊಂಡಿರುವ ಸತ್ಯಕ್ಕೆ ಬಿಗಿಯಾಗಿ ಕಚ್ಚಿಕೊಳ್ಳಬೇಕು. ಏನು ಸತ್ಯ? ಯೇಸು ನನ್ನ ರಕ್ಷಕ, ಯೇಸುವನ್ನು ನಂಬಿದ ನನಗೆ ನಿತ್ಯ ಜೀವ ಉಂಟು. ಆ ಯೇಸುವಿನ ಕುರಿತು ನಾವು ಅರಿವನ್ನು ಪಡೆದುಕೊಳ್ಳುವುದರಲ್ಲಿ ಆಸಕ್ತರಾಗಿರಬೇಕು. ನಾನು ಬರುವವರೆಗೆ ನೀವು ಬರುವವರೆಗೆಂದರೇನು? ಯೇಸುವಿನ ಪುನರಾಗಮನದವರೆಗೂ ನಾವು ತಾಳ್ಮೆಯಿಂದ, ಸಹನೆಯಿಂದ ಇರಬೇಕು. ನಾನು ನನ್ನ ಪಿತನಿಂದ ಅಧಿಕಾರ ಪಡೆದಿರುವಂತೆಯೇ ಜಯ ಹೊಂದುವವನಿಗೆ ನಾನು ಮೆಚ್ಚುವ ಕಾರ್ಯಗಳನ್ನು ಕೊನೆಯವರೆಗೂ ಇದು ಬಹಳ ಮುಖ್ಯ. ಕೊನೆಯವರೆಗೂ ಸೈರಣೆಯಿಂದಿರುವವನು ರಕ್ಷಣೆಯನ್ನು ಹೊಂದಿಕೊಳ್ಳುವನು. ಈ ಮ್ಯಾರಥಾನ್ ಓಟದಲ್ಲಿ ಪ್ರಾರಂಭದಲ್ಲಿ ಸಾವಿರಾರು ಜನರು, ಆದರೆ ಹೋಗ್ತಾ 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 ಎಲ್ಲ ಫಿಲ್ಟರ್ ಆಗಿ ಬಿದ್ದೋಗ್ತಾರೆ. ಅದೇ ರೀತಿ ನಮ್ಮ ವಿಶ್ವಾಸದ ಹೋರಾಟದಲ್ಲಿ ವಿಶ್ವಾಸವನ್ನು ಪ್ರಾರಂಭಿಸಿದವರು, ಅದನ್ನು ಕೊನೆ ಮಾಡುವವರು, ಅದ ಯೇಸುವನ್ನು ಗುರಿಯಾಗಿಟ್ಟುಕೊಂಡು ಕೊನೆಯವರೆಗೂ ನಾವು ವಿಶ್ವಾಸದ ಜೀವನವನ್ನು ಮುನ್ನಡೆಸಿಕೊಂಡು ಹೋಗಬೇಕು. ಮತ್ತಾಯ 10:22ರಲ್ಲಿ ನಾವು ನೋಡ್ತೇವೆ, ನೀವು ನನ್ನವರು, ಆದ್ದರಿಂದ ಜನರು ನೀವು ನನ್ನವರು, ಆದುದರಿಂದಲೇ ನಿಮ್ಮನ್ನು ಎಲ್ಲರೂ ದ್ವೇಷಿಸುವರು.
ಆದರೆ ಕೊನೆಯವರೆಗೂ ಸೈರಣೆಯಿಂದಿರುವವನು ಜೀವೋದ್ಧಾರವನ್ನು ಹೊಂದುವನು. ಕೊನೆಯವರೆಗೂ ಸೈರಣೆ, ತಾಳ್ಮೆ, ವಿಶ್ವಾಸದಲ್ಲಿ ತಾಳ್ಮೆ. ಯೋಬನ ತಾಳ್ಮೆಯನ್ನು ನೀವು ನೋಡಲಿಲ್ಲವೇ? ಅಂತ್ಯದಲ್ಲಿ ದೇವರು ಅವನಿಗೆ ದಯಪಾಲಿಸಿದ್ದೇನು? ದೇವರ ಕರುಣೆ, ದಯೆ ಅಪಾರ. ಕಷ್ಟ, ಸಂಕಟ, ಶೋಧನೆ, ಪ್ರಲೋಭನೆ, ರೋಗ, ರುಜಿನ ಏನೇ ಬರಲಿ ವಿಶ್ವಾಸವನ್ನು ಕಳೆದುಕೊಳ್ಳದೆ ಸೈರಣೆಯಿಂದ ಇರುವವನು ರಕ್ಷಣೆಯನ್ನು ಹೊಂದಿಕೊಳ್ಳುತ್ತಾನೆ. ಓಕೆ, ನಾನು ನನ್ನ ಪಿತನಿಂದ ಅಧಿಕಾರ ಪಡೆದಿರುವಂತೆಯೇ ಪ್ರಭು ಯೇಸುವಿಗೆ ತಂದೆ ದೇವರು ಅಧಿಕಾರ ಕೊಟ್ಟಿದ್ದಾರೆ. ಯಾವ ಅಧಿಕಾರ? ಸ್ವರ್ಗ ಲೋಕದಲ್ಲೂ ಭೂಲೋಕದಲ್ಲೂ ಪಾತಾಳ ಲೋಕದಲ್ಲೂ ಸರ್ವ ಅಧಿಕಾರ ನನಗೆ ನೀಡಲಾಗಿದೆ ಎಂದು ಮತ್ತಾಯ 28:18 ಮೇಲ್ಪಟ್ಟು ಪ್ರಭು ಯೇಸು ನುಡಿದಿದ್ದಾರೆ. ಅದೇ ಅಧಿಕಾರವನ್ನ ಯೇಸು ನಮಗೆ ಕೊಡ್ತಾರೆ, ಜಯ ಹೊಂದಿದವನಿಗೆ ಮತ್ತು ದೇವರು ಮೆಚ್ಚುವ ಕಾರ್ಯಗಳನ್ನ ಮಾಡುವ ಆತನಿಗೆ. ನೋಡಿ ಎಂಥ ಸೌಭಾಗ್ಯ. ಕೊನೆಯವರೆಗೂ ಮುಂದುವರಿಸಿಕೊಂಡು ಹೋಗುವವರಿಗೆ ಜನಾಂಗಗಳ ಮೇಲೆ ಅಧಿಕಾರವನ್ನು ಕೊಡುವೆನು. ಜನಾಂಗಗಳ ಮೇಲೆ ಅಧಿಕಾರ. ಎಲಿಯ ಪ್ರಾರ್ಥನೆ ಮಾಡಿದಾಗ ಆಕಾಶ ವಿಧೇಯವಾಯಿತು. ಎಲಿಯ ಪ್ರಾರ್ಥನೆ ಮಾಡಿದಾಗ ಅಗ್ನಿಯ ಮಳೆ ಸುರಿದು ಅಲ್ಲಿಯ ಪ್ರವಾದಿಗಳನ್ನ ಕೊಂದು ಹಾಕಿತು. ಜೋಸೆಫನಿಗೆ ಕೊಟ್ಟಂತ ಜ್ಞಾನದಿಂದ ಅಧಿಕಾರ ಸ್ಥಾನದಲ್ಲಿ ದೇವರು ಆತನನ್ನು ಇರಿಸಿದರು. ಜನಾಂಗಗಳ ಮೇಲೆ ನಾನು ಅಧಿಕಾರವನ್ನು ಕೊಡುವೆನು. ಯೇಸುವಿಗಿದ್ದ ಅದೇ ಅಧಿಕಾರ ನಮಗೆ ಕೊಡುತ್ತಾರೆ. ಅವನು ಅವುಗಳನ್ನು ಕಬ್ಬಿಣದ ದಂಡದಿಂದ ಆಳುವನು. ಕೈಯಲ್ಲಿ ಕಬ್ಬಿಣದ ದಂಡ, ದ ರೂಲಿಂಗ್ ಅಥಾರಿಟಿ, ದ ಪವರ್. ಪೊಲೀಸ್ ಕೈಯಲ್ಲಿ ಒಂದು ಕೋಲು ಇದ್ರೆ ಅದು ಅಧಿಕಾರವನ್ನು ತೋರಿಸುತ್ತದೆ, ಆಳ್ವಿಕೆಯನ್ನು ತೋರಿಸುತ್ತದೆ. ಅಧಿಕಾರ ದಂಡ ಕೊಡುವನು. ಮಣ್ಣಿನ ಮಡಕೆಯಂತೆ ಅವುಗಳನ್ನು ನುಚ್ಚು ನೂರು ಮಾಡುವನು. ಈ ವಾಕ್ಯದ ಕುರಿತು ನಾವು ಕೀರ್ತನೆ 2:8 ನಾವು ನೋಡುತ್ತೇವೆ. ಕೇಳಿದೆಯಾದರೆ ನಿನಗಧೀನ ಮಾಡುವನು ರಾಷ್ಟ್ರಗಳನ್ನು. ಇವತ್ತು ದೇವರು ಮೆಚ್ಚುವ ಕಾರ್ಯಗಳನ್ನ ಮಾಡುತ್ತಾ ನಾವು ಸೈರಣೆ ಉಳ್ಳವರಾಗಿದ್ದು ವಿಶ್ವಾಸದಲ್ಲಿ ದೃಢವಾಗಿದ್ದರೆ ನಾವು ಕೇಳಿದ್ದೆ ಆದರೆ ರಾಷ್ಟ್ರಗಳನ್ನ ನಮಗೆ ಅಧೀನ ಮಾಡುತ್ತಾರೆ. ನಾವು ಕೇಳಬೇಕು, ಕರ್ನಾಟಕ ರಾಜ್ಯ ಯೇಸುವಿಗೆ ಸ್ವಂತವಾಗಲಿ, ಭಾರತ ದೇಶ ಯೇಸುವಿಗೆ ಸ್ವಂತವಾಗಲಿ ಎಂದು. ಕೊಡುವೆನು ನಿನಗೆ ಸ್ವಾಸ್ಥ್ಯವಾಗಿ ಜಗದಾದ್ಯಂತವನ್ನು. ನೀ ಬಡಿದು ಹಾಕುವೆ ಕಬ್ಬಿಣದ ಗದೆಯಿಂದ ಅವರನ್ನು, ಒಡೆದು ಹಾಕುವೆ ಮಣ್ಣಿನ ಮಡಕೆಯಂತೆ. ನಮಗೆ ವಿರುದ್ಧವಾಗಿ ಬರುವ ಶತ್ರುಗಳನ್ನು ಮಣ್ಣಿನ ಮಡಕೆ, ಕೈಯಲ್ಲಿ ಗದೆ ಅಥವಾ ಕಬ್ಬಿಣದ ಕೋಲಿದ್ದರೆ ಮಡಕೆಯನ್ನು ಪುಡಿ ಪುಡಿ ಮಾಡುವ ಹಾಗೆ ಶತ್ರುಗಳನ್ನು ನಾವು ಧ್ವಂಸ ಮಾಡಲು ಅಧಿಕಾರ ಮತ್ತು ಅಭಿಷೇಕವನ್ನು ದೇವರು ನೀಡುತ್ತಾರೆ. ಅಂತವನಿಗೆ ಉದಯ ತಾರೆಯನ್ನು ನೀಡುವೆನು. ಮಾರ್ನಿಂಗ್ ಸ್ಟಾರ್. ಸ್ಟಾರ್ ಯಾರಿಗೆ ಕೊಡ್ತಾರೆ? ಸಾಧಾರಣ ಈಗಂತೂ ಶಾಲೆಗಳಲ್ಲಿ ಓದುವ ಮಕ್ಕಳಿಗೆ, LKG UKG ಮಕ್ಕಳು ಹೋಗಿ ಬಂದ್ರೆ, ಮಮ್ಮಿ ನನಗೆ ಕೈಯಲ್ಲಿ ಸ್ಟಾರ್ ಹಾಕಿದ್ದಾರೆ, 1 ಸ್ಟಾರ್ ಬಂದಿದೆ, 2 ಸ್ಟಾರ್ ಬಂದಿದೆ. ಅಂದ್ರೇನು? ಏನೋ ಒಂದು ಕಾಂಪಿಟಿಷನ್ ಅಲ್ಲಿ ಗೆದ್ದಾಗ ನೀನು ಗುಡ್ ಬಾಯ್ ಆಗಿ ನಡೆದುಕೊಂಡಿದ್ಯಾ ಈ ದಿನ ಅನ್ನುವ ರೀತಿಯಲ್ಲಿ ಆ ಸ್ಟಾರ್ ಹಾಕುವಾಗ ಆ ಕ್ಲಾಸ್ ಮಕ್ಕಳ ಎಲ್ಲರ ಮುಂದೆ ಒಂದು ಮಗುವನ್ನು ಕರೆದು ಸ್ಟಾರ್ ಹಾಕುವಾಗ ಅವ್ರಿಗೆ ಹೆಮ್ಮೆ, ಖುಷಿ. ಅದನ್ನ ಮನೆಗೆ ಬಂದು ಎಲ್ಲರಿಗೂ ತೋರಿಸ್ತಾರೆ, ನನಗೆ ಸ್ಟಾರ್ ಸಿಕ್ಕಿದೆ. ಅಂದರೆ ಪ್ರಶಂಸೆ, ನಮ್ಮನ್ನ ಪ್ರಶಂಸಿಸುವುದು, ಘನಪಡಿಸುವುದು ಎಂದು ಅರ್ಥ. ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ಉದಯ ತಾರೆಯನ್ನು ಅಂತವನಿಗೆ ನೀಡುತ್ತೇನೆ. ನಾನು ನಿನ್ನನ್ನು ಘನಪಡಿಸುತ್ತೇನೆ, ನಾನು ನಿನ್ನನ್ನು ಪ್ರಶಂಸಿಸುತ್ತೇನೆ, ನಾನಿರುವಲ್ಲಿ ನಿನ್ನನ್ನು ನಾನು ಇರಿಸಿಕೊಳ್ಳುತ್ತೇನೆ. ಸಭೆಗಳಿಗೆ ದೇವರ ಆತ್ಮ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಒಂದು ಕ್ಷಣಕಾಲ ನಾವು ಕಣ್ಗಳನ್ನು ಮುಚ್ಚೋಣ, ನಮ್ಮ ಕಿವಿಗಳನ್ನು ತೆರೆಯೋಣ. ಪ್ರೇಸ್ ದ ಲಾರ್ಡ್. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಆ ತುವೈತರ ಸಭೆಯಲ್ಲಿ ಒಂದು ಗುಂಪು ಅಸತ್ಯವನ್ನ ಹಿಂಬಾಲಿಸಲಿಲ್ಲ, ಆ ಮತ್ತೊಂದು ಗುಂಪು ಸತ್ಯಕ್ಕೆ ವಿಧೇಯವಾಗಿ ಜೀವಿಸಿ ಸತ್ಯ ಬೋಧನೆಯನ್ನ ಅವರು ಪರಿಪಾಲನೆ ಮಾಡಿದ ರೀತಿಯಲ್ಲಿ ನಮ್ಮ ಕೈಯಲ್ಲಿರುವ ಈ ಸತ್ಯಕ್ಕೆ ವಿರೋಧವಾಗಿ ಜೀವಿಸದಂತೆ ಈ ಸತ್ಯಾರ್ಥವನ್ನು ತಿಳಿದುಕೊಳ್ಳಲು ಪವಿತ್ರಾತ್ಮರು ನಮಗೆ ಕೃಪೆ ನೀಡಲಿ. ಗಲಾತ್ಯರಿಗೆ ಬರೆದ ಪತ್ರ 1ನೇ ಅಧ್ಯಾಯ ವಚನ 6 ಮೇಲ್ಪಟ್ಟು ಸಂತ ಪೌಲರು ಹೇಳಿದರು, ನಾನು ನಿಮಗೆ ಸಾರಿದ ಶುಭ ಸಂದೇಶಕ್ಕೆ ವಿರುದ್ಧವಾದ ಶುಭ ಸಂದೇಶವನ್ನು ಯಾರೇ ಬೋಧನೆ ಮಾಡಿದರೂ ಅವನು ಶಾಪಗ್ರಸ್ತನಾಗಲಿ. ದೇವದೂತನಾಗಲಿ ಮತ್ತೊಬ್ಬ ಕ್ರೈಸ್ತ ಎಂದು ಹೇಳಿಕೊಳ್ಳುವ ವ್ಯಕ್ತಿಯಾಗಲಿ ಬಂದು ಬೋಧನೆ ಮಾಡಿದರೂ ಅವನು ಶಾಪಗ್ರಸ್ತನು. ನಾನು ಬೋಧಿಸುವ ಶುಭ ಸಂದೇಶವನ್ನ ಬಿಟ್ಟು ಬೇರೊಂದಿಲ್ಲ ಎಂದು ಹೇಳಿದ ರೀತಿಯಲ್ಲಿ
ನಮ್ಮ ಕರಗಳಲ್ಲಿರುವ ಈ ಪವಿತ್ರ ಗ್ರಂಥ ನಮ್ಮ ಹೃದಯವೆಂಬ ಭೂಮಿಯಲ್ಲಿ ಬರೆಯಲ್ಪಡಲಿ. ಪವಿತ್ರಾತ್ಮರಿಂದ ಅದು ಕೊರೆಯಲ್ಪಡಲಿ. ಈ ಜೀವಕರವಾದ ವಚನಗಳು ಸತ್ಯದ ಸನ್ಮಾರ್ಗದಲ್ಲಿ ನಮ್ಮನ್ನು ಮುನ್ನಡೆಸಲಿ. ದೇವರ ವಾಕ್ಯ ನಮ್ಮ ಕಾಲಿಗೆ ಬೆಳಕು, ದಾರಿಗೆ ದೀಪವೂ ಆಗಿರಲಿ. ಈ ಶುಭ ಸಂದೇಶಕ್ಕೆ ವಿರುದ್ಧವಾದುದನ್ನು ನಾವು ಸ್ವೀಕರಿಸದೆ ನಾವು ಕೇಳಿಕೊಂಡ ಸತ್ಯಕ್ಕೆ ಬಿಗಿಯಾಗಿ ಕಚ್ಚಿಕೊಂಡು ಸಂಪೂರ್ಣ ರಕ್ಷಣೆಯನ್ನು ಹೊಂದಿಕೊಳ್ಳುವ ಸೌಭಾಗ್ಯ ನಮ್ಮದಾಗುವಂತೆ ಪರಿಶುದ್ಧಾತ್ಮರೇ, ಸತ್ಯಾತ್ಮರೇ, ದಿವ್ಯ ಜ್ಞಾನದ ಆತ್ಮರೇ, ಪವಿತ್ರಾತ್ಮರ ಜ್ಞಾನದ ಬೆಳಕು ನಮ್ಮ ಹೃನ್ಮನಗಳಲ್ಲಿ ಪ್ರಕಾಶಿಸುವಂತಾಗಲಿ. 2 ಕೊರಿಂಥ 11 ಸಂತ ಪೌಲರು ನುಡಿದರು, ಹವ್ವಳು ಸೈತಾನನ ಕುತಂತ್ರಕ್ಕೆ ಒಳಗಾಗಿ ವಂಚಿತಳಾದಂತೆ ನೀವು ಯಾರು ದೇವರ ವಾಕ್ಯವನ್ನು ಬಿಟ್ಟು ಸೈತಾನನ ವಾಕ್ಯಕ್ಕೆ ಕುತಂತ್ರಕ್ಕೆ ಬಲಿಯಾಗದಂತೆ ನಿಮ್ಮ ಪಾತಿವ್ರತ್ಯವನ್ನು ಕಾಪಾಡಿಕೊಳ್ಳಿರಿ. ವಿಶ್ವಾಸದಲ್ಲಿ ವ್ಯಭಿಚಾರಿಗಳಾಗಿ ಜೀವಿಸದೆ ನನ್ನ ಯೇಸು ನನ್ನ ರಕ್ಷಕ, ಸರ್ವೇಶ ನನ್ನ ದೇವರು ಎಂಬ ವಿಶ್ವಾಸದಲ್ಲಿ ಸಾಯಬೇಕಾಗಿ ಬಂದರು ಸತ್ಯಕ್ಕೆ, ದೇವರ ವಾಕ್ಯಕ್ಕೆ ಸಾಕ್ಷಿಯಾಗಿ ಜೀವಿಸಿ ದೇವರಿಗೆ ಮೆಚ್ಚುಗೆಯಾಗಿ ದೇವರು ಕೊಡುವಂಥ ಸರ್ವಾಧಿಕಾರವನ್ನು ಪಡೆದುಕೊಂಡು ಉದಯ ತಾರೆ, ಮಾರ್ನಿಂಗ್ ಸ್ಟಾರ್ ಅನ್ನು ನಾವು ಹೊಂದಿಕೊಳ್ಳುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು.